ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ಅಂತ. ನಾನಿವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಚಿಕ್ಕಮಂಗ್ಳೂರಿಗೆ ಇವಾಗ ಹೋಗಬೇಕು ಅಂತಂದರೆ ಎಂಟ್ರಿನಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಇವಾಗ ತಾನೇ ಜಸ್ಟ್ ಆನ್ಲೈನಲ್ಲಿ ಸ್ಕ್ಯಾನರಲ್ಲಿ ಎಂಟ್ರಿ ಮಾಡಾಯಿತು. ಇವಾಗ ಒಳಗಡೆ ಹೋಗೋಣ ಬನ್ನಿ. ಹೈ ಗೈಸ್, ಮಳೆ ಬರುತ್ತೆ ಅಂತ ಗೊತ್ತಿತ್ತು. ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಮಳೇಲಿ ನೆಂದಿಲ್ಲ ಅಂದರೆ ಹೆಂಗೆ, ಅದಕ್ಕೆ ಅಂತ ಅಂದ್ಬಿಟ್ಟು ಜಸ್ಟ್ 100 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಮಳೆ ನೆನ್ಕೊಂಡು ಹೋಗ್ಬೇಕಾದ್ರೆ ಇದನ್ನ ಹಾಕ್ಕೊಂಡ್ರೆ ನೆನೆಯಲ್ಲ. ಪಿಂಕ್ ಪಿಂಕ್ ನೋಡಿ, ಫುಲ್ ಕವರ್ ಆಗ್ಬಿಟ್ಟಿದೆ. ಎಷ್ಟೊಂದು ಪೀಸ್ಫುಲ್ ಆಗಿದೆ ಅಲ್ವಾ ಜಾಗ. ಓ ಮೈ ಗಾಡ್. ಇಲ್ಲಿ ರೋಡ್ಗಳು ಹೆಂಗಿದೆ ಅಂತಂದರೆ ಅಡ್ಡ ಕ್ರಾಸಿಂಗು. ನನಗೆ ಇದ್ರ ಪಕ್ಕ ನಿಂತ್ಕೊಳ್ಳೋದಕ್ಕೆ ಭಯ. ಹಾವುಗಳು ಬಂದುಬಿಡುತ್ತೆ, ಇಲ್ಲಾಂದರೆ ಉಂಟೋಗ್ಬಿಡುತ್ತೆ ಅಂತ. ಅದೇ ವೈನಾಡಲ್ಲಿ ಕುಸಿತಲ್ಲ ಆ ಥರ ಕುಸಿಯುತ್ತೆ ಅಂತ ಭಯ. ಗೈಸ್, ಎಷ್ಟು ಮಳೆ ಬರ್ತಾ ಇದೆ ಅಂದರೆ 20 ಕಿಲೋಮೀಟ್ರ್ ಮೇಲ್ಗಡೆ ಅವನಿದ್ದೀನಿ. ಇಲ್ಲಿ ಬಾಯಿ ಬಿಟ್ಟರೆ ನಾನು ಅಂದರೆ ಹೊಗೆ ಬರ್ತಾ ಇದೆ, ನನ್ನ ಬಾಯಿಯಿಂದ ಹೊಗೆ ಬರ್ತಾ ಇದೆ. ಅಷ್ಟು ಕೋಲ್ಡ್ ಆಗ್ತಾ ಇದೆ. ಕೈ ಎಲ್ಲ ಗಡ ಅಂತ ನಡುಗ್ಬಿಟ್ಟಿದೆ. ತುಂಬ ಚಳಿ ಆಗ್ತಾ ಇದೆ. ನಾನು ರವಿಚಂದ್ರನ್ ಸಾಂಗ್ಗೆ ಚಿಟಪಟ ಮಳೆ ಬರುತ್ತೆ ಅಂತ ಸಾಂಗ್ಗೆ ಡ್ಯಾನ್ಸ್ ಮಾಡೋಣ ಅಂದ್ಕೊಂಡು ಇದು ಮಾಡ್ತಾ ಇದ್ರೆ ಕೈ ಕಾಲೆಲ್ಲ ಸೆಟ್ಕೊತಾ ಇದೆ. ಈ ರೇಂಜಲ್ಲಿ ಸೆಟ್ಕೊತಾ ಇದ್ರೆ ನಾನು ಡ್ಯಾನ್ಸ್ ಮಾಡ್ದಂಗೆ. ಇವಾಗ ಒಂದು ಪೂರಿನೂ ಬಜ್ಜಿ ಆರ್ಡ್ರ್ ಮಾಡಿದ್ದೀನಿ, ತಿನ್ನೋಣ ಬನ್ನಿ. ನನ್ನ ಪೂರಿ ಬಂತು ಈಗ. ಸೊ ನಾನು ಆ್ಯಕ್ಚುಲಿ ಹೊರಗಡೆ ಎಲ್ಲ ಮನೇಲೆಲ್ಲ ಆಯಿಲ್ ಫುಡ್ ತಿನ್ನಲ್ಲ. ಹೊರಗಡೆ ಇಲ್ಲಿ ಬಿಸಿ ಇರೋದಕ್ಕೆ ಬೇರೆ ಆಪ್ಷನ್ ಇಲ್ಲ. ನಾನು ಮ್ಯಾಗಿ ಕೇಳಿದೆ, ಅದು ಆಪ್ಷನ್ ಇಲ್ಲ ಅಂದಿದ್ದಕ್ಕೆ ಪೂರಿ ಕೊಟ್ಟಿದ್ದಾರೆ. ಸೊ ಬಿಸಿ ಪೂರಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿರ್ತೀನಿ. ಸೂಪರ್. ಫುಲ್ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಬರ್ತೀನಿ. ಚಿಕ್ಕಮಂಗ್ಳೂರು ಅಂತ ಎಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಈ ಲೊಕೇಶನು, ಈ ಥರ ಮಳೆ ಹಿಂಗೆಲ್ಲ ಆಡ್ತಾ ಇರೋದನ್ನ ನೋಡಿದ್ರೆ ಚಿಕ್ಕಮಂಗ್ಳೂರಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಳ್ಳೊಳ್ಳೆ ಫೋಟೋಶೂಟ್ ತಗೊಳ್ಳೋಣ, ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ರೀಲ್ಸ್ ಮಾಡೋಣ ಅಂತ ಇಲ್ಲಿ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ಸೊ ರೀಲ್ಸ್ ಮಾಡೋದಿರಲಿ, ನಾನೇ ಕೈ ಕಾಲೆಲ್ಲ ಸೆಟ್ಕೊಂಡ್ಬಿಟ್ಟಿದೆ ಮಳೇಲಿ ನೆಂದು 20 ಕಿಲೋಮೀಟ್ರ್ ಅಷ್ಟೇ ಮೇಲ್ಗಡೆ ಬಂದಿದ್ದೀನಿ. ಇನ್ನೂ ಮೇಲ್ಗಡೆ ಹೋದರೆ ಫ್ರೀಸ್ ಆಗಿಬಿಡ್ತೀನಿ ಅನಿಸುತ್ತೆ. ರೋಡೇ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಬೆಂಗಳೂರಲ್ಲಂತೂ ಈ ಥರ ನೋಡೋಕ್ಕಾಗಲ್ಲ. ಇಲ್ಲಿ ಬಂದಿದ್ದೀನಿ ಅನ್ನೋ ಖುಷಿಗಾದರೂ ಇದನ್ನಾದರೂ ಎಂಜಾಯ್ ಮಾಡಬೇಕು. ವೆದರ್ ಮಾತ್ರ ಸಕ್ಕತ್ತಾಗಿದೆ, ಬಟ್ ಆದರೆ ಯಾವ ಥರ ಎಂಜಾಯ್ ಮಾಡಬೇಕು ಅಂತ ನನಗೆ ಫೀಲ್ ಆಗ್ತಾ ಇಲ್ಲ. ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ಸ್ಕೂಟಿನ ರೆಂಟಿಗೆ ತೊಗೊಂಡು ಬಂದಿರೋದಕ್ಕೂ ಅದಕ್ಕೂ ನನಗೆ ಲೊಕೇಶನ್ಗಳು ಹೋದ್ಸಲ ಬೇರೆ ಕಡೆ ಹೋಗಿದ್ದೆ, ಮುಳ್ಳಯ್ಯನಗಿರಿ ಬೆಟ್ಟ ಮತ್ತು ಟೆಂಪಲ್ ಎಲ್ಲ. ಈ ಸಲ ಒಂದು ಜೆರಿ ಫಾಲ್ಸ್ ಅಂತ ಇದೆ ಅಲ್ಲ, ಆ ಕಡೆ ಹೋಗೋಣ ಅಂತ ಬಂದಿದ್ದೀನಿ. ಹೆಂಗಿದೆ ಗೊತ್ತಾ ಇಲ್ಲಿ ನೋಡಿ. ಮತ್ತು ಇನ್ನೊಂಚೂರು ಮುಂದೆ ಹೋದರೆ ಏನೂ ಕಾಣಿಸಲ್ಲ, ಲೊಕೇಶನ್ನೇ ಕಾಣಿಸ್ತಾ ಇಲ್ಲ ನನಗೆ. ಮಂಜು ಗಾಡಿ ಓಡ್ಸೋಕೆ ಆಗ್ತಾಯಿಲ್ಲ. ಹೆಂಗೆ ಆಗ್ತಾಯಿದೆ ಅಂದರೆ ಫುಲ್ಲು ಶಿವರಿಂಗ್ ಆಗ್ತಾಯಿದೆ. ಸಾಕಪ್ಪ ನನಗೆ ಮಂಗಳೂರು ಟ್ರಿಪ್ಪು, ಚಿಕ್ಕಮಂಗ್ಳೂರು ಟ್ರಿಪ್ ಸಾಕು. ಮಂಗ್ಳೂರಿಗೆ ಹೋಗೋಣ, ಅಲ್ಲೊಂದು ಸ್ವಲ್ಪ ಬಿಸಿಲಿರುತ್ತೆ ಅಂತ ಅನ್ನಿಸ್ತಾ ಇದೆ ಇವಾಗ. ಇಲ್ಲಂತೂ ನಿಜವಾಗ್ಲೂ ನಾನು ಯಾವ ಶೂಟ್ ಮಾಡ್ತೀನೋ ಮಾಡೋಕ್ಕಾಗ್ತಾಯಿಲ್ವೋ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಸ್ವೆಟ್ರ್ ತೆಗಿಯೋಕ್ಕೆ ಆಗ್ತಾಯಿಲ್ಲ, ಆ ರೇಂಜಿಗೆ ಮಳೆ ಬರ್ತೈತೆ. ಮುಖ ಎಲ್ಲ ನೆಂದಿ ಫ್ರೀಸ್ ಆಗಿಬಿಟ್ಟೈತೆ. ಇನ್ನೊಂಚೂರು ಮುಂದಕ್ಕೆ ಹೋದರೆ ಜನಗಳೇ ಕಾಣಿಸಲ್ಲ. ಇಲ್ಲಿ ಮಂಜು ಅಷ್ಟು ಕೈಗೆಲ್ಲ ಸಿಗುತ್ತೆ ಮಂಜು. ಆದರೆ ಪೀಸ್ಫುಲ್ಲಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಮಳೇಲಿ ನೆನ್ಕೊಂಡು ಬೆಂಗಳೂರಲ್ಲೆಲ್ಲ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ. ಫೈನಲಿ ಅಂತೂ ಇಂತೂ ನಾನು ಜೆರಿ ಫಾಲ್ಸ್ ಹತ್ರ ಬಂದೆ. ಇಲ್ಲೂ ಕೂಡ ಎಲ್ಲ ಕಡೆ ಹೆಂಗೆ ಬರ್ತಾ ಇದೆ ಗೊತ್ತಾ ನೀರು ನೋಡಿ.
ಕೋಲ್ಡ್ 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 ಹಂಗೆ ಹೋಗ್ತಾ ಇದೆ. ನೀರು ನೋಡಿದ್ರೆ ನಾನು ಬೇರೆ ಟೈಮಲ್ಲಿ ಬಿಸಿಲಿದ್ರೆ ಸ್ನಾನ ಮಾಡೋದಕ್ಕೆ ಸಕ್ಕಲಾಗಿರ್ತಾ ಇತ್ತು. ಆದರೆ ಈಗೇನಾದರೂ ಹೋದ್ರೆ ನೀರೊಳಗಡೆ ಫ್ರೀಸ್ ಆಗ್ಬಿಡ್ತೀನಿ. ಫ್ರೀಸ್ ನೋಡೋಣ, ನೀರನ್ನ ಟಚ್ ಮಾಡೋಣ ಬನ್ನಿ ಹೇಗಿರುತ್ತೆ ಅಂತ. ಸಕ್ಕಲಾಗಿದೆ ಗೊತ್ತಾ, ನೀಟಾಗಿದೆ ನೀರು. ನೀರು ಬಿ ಕೊರ್ದಿ ಕೊರ್ದಿ ಹೆಂಗಾಗಿದೆ ನೋಡಿ. ಎಷ್ಟೋ ವರ್ಷಗಳಿಂದ ಇದು ಕೊರ್ದಿ ಮನೆ ಮತ್ತು ಗುಹೆ ಥರ ಆಗೋಗಿದೆ. ನಾವು ಕಟ್ಟಿದ್ರು ಕೂಡ ಈ ಥರ ಮನೆಗಳನ್ನ ಕಟ್ಟೋಕ್ಕಾಗಲ್ಲ. ಒಳಗಡೆಯಿಂದ ಇದೇ ಚೆರಿ ಫಾಲ್ಸ್ ಚಿಕ್ಕಮಂಗ್ಳೂರು. ಇದು ನೋಡೋಕ್ಕೆ ಬಂದಿದ್ದು ನಾನಿವತ್ತು. ಅರೆ ಚಳಿ ಆಗ್ತಾ ಇದೆ, ಸೀರೆ ಹಾಕೊಂಡು ಫೋಟೋ ಶೂಟ್ ಎಲ್ಲ ಮಾಡಬೇಕಾಗಿತ್ತು. ಬಟ್ ನೆಟ್ವರ್ಕ್ ಎಲ್ಲ ಇಲ್ಲ ಅಲ್ವಾ. ಬಟ್ಟೆ ತೆಗೆದ್ರೆ ನಾನು ಚಳಿ ಆಗ್ಬಿಡುತ್ತೆ. ಸ್ಮೋಕ್ ಹೆಂಗ್ ಬರ್ತಾ ಇದೆ. ಇಲ್ಲಿ ನೋಡಿ, ಕಲ್ಗಳ ಮೇಲೆಲ್ಲ ಗಿಡಗಳೇ ಚೆನ್ನಾಗಿ ಹುಟ್ಟಿದೆ. ಚಳಿಗೆ ಮುಸ್ಕಿನ ಜೋಳ ಸಕ್ಕವಾಗಿದೆ. ಬಿಸಿ ಬಿಸಿ ಜೋಳ ತಿಂತಾ ಇದ್ರೆ ಓ ಮೈ ಗಾಡ್. ನಾನು ಎಷ್ಟು ಡ್ರೆಸ್ಗಳು ಎತ್ಕೊಂಡು ಬಂದಿರೋ ಟ್ರ್ಯಾಕ್ ಮಾಡ್ಕೊಂಡು ಗೊತ್ತಾ. ಒಂದಾದ್ಮೇಲೆ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಆದರೆ ಇಲ್ಲಿ ಒಂದು ಡ್ರೆಸ್ಸಲ್ಲಿ ಎಷ್ಟೊಂದು ಫೋಟೋಸ್ ತಗೊಂಡು ಮುಗ್ದೋಗ್ತಾ ಇದೆ. ನನಗೆ ಈ ಜಾಗ ಹೇಗಾಗ್ತಾ ಇದೆ ಅಂದರೆ ಚಳಿಗೆ ಏನು ಮಾಡೋದಂತಾನೆ ಗೊತ್ತಾಗ್ತಾ ಇದೆ. ಎಲ್ಲ ಫೋಟೋಸು ಒಂದೇ ಡ್ರೆಸ್ಸಲ್ಲಿ ತಗೊಂಡೆ. ಚೇಂಜ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಸ್ವೀಟ್ ಕಾರ್ನ್ ಸೂಪರ್ ಆಗಿದೆ ನೋಡಿ. ವೆದರ್ ಹೆಂಗಿದೆ ಈ ವೆದರಲ್ಲಿ, ಈ ಚಳಿಲಿ. ನಾನು ಡಯಟ್ ಅನ್ಕೊಂಡು ಮನೇಲಿದ್ರೆ ಏನೋ ಸರಿಯಾಗಿ ತಿನ್ನೋದೇ ಇಲ್ಲ. ಹೊರಗಡೆ ಬಂದರೆ ಇಷ್ಟೊಂದು ಚಳಿ ಆಗ್ತಾ ಇರೋದಕ್ಕೆ ಎಷ್ಟೊಂದು ಬೆಳಗ್ಗೆ ತಿಂಡಿ ತಿಂದಿದ್ದೀನಿ. ಮತ್ತೆ ತಿರ್ಗಾ ಅಲ್ಲಿ ಪುರಿ ತಿಂದೆ, ಮತ್ತೆ ತಿರ್ಗಾ ಜೋಳ ತಗೊಂಡಿದ್ದೀನಿ ಹೊಟ್ಟೆ ಹಸ್ವಾಗಕ್ಕೆ. ಹೊಟ್ಟೆಲಿರೋ ಚಳಿಗೆ ನಡ್ಗಕ್ಕಾದ್ರೂ ಸ್ಟ್ರೆಂತ್ ಬೇಕು. ಫ್ರೆಂಡ್ ಬಂದಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ.
ಕರೆಕ್ಟ್ ಅನಫ್ ಕರೆಕ್ಟಾಗಿ ಕ್ಯಾಮ್ರಾಗೆ ಬಂದು ಮಿಸ್ ಮಾಡ್ತಾ ಇದೆ. ನೋಡಿದ್ರೆ ಅಷ್ಟೊಂದು ಮಳೆ ಬರುತ್ತೆ, ಮಂಜು ಮುಚ್ಕೊಂಡಿದೆ. ಕೆಳಗಡೆ ಬಂದರೆ ಮಳೆನೇ ಇಲ್ಲ ಒಂದು ಸ್ವಲ್ಪ. ನಾನು ಸೊ ಬಿಸಿ ಬಿಸಿ ಕಾಫಿ ಕುಡಿತಾರೆ. ಚಿಕ್ಕಮಂಗ್ಳೂರಿಗೆ ಏನಕ್ಕೆ ಬಂದಿರೋದಂದ್ರೆ ಸೊ ಕಾಫಿ ಕುಡಿಯೋಕ್ಕೆ. ಕಾಫಿ ಕುಡಿಯೋಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಮೀನು ತಿನ್ನೋಕ್ಕೆ ಮಂಗ್ಳೂರಿಗೆ ಹೋಗ್ತೀನಿ ನೆಕ್ಸ್ಟ್. ಗೈಸ್, ಅಂತೂ ಇಂತೂ ನನ್ನ ಚಿಕ್ಕಮಂಗ್ಳೂರು ಟ್ರಿಪ್ನ ಕಂಪ್ಲೀಟ್ ಮಾಡೋ ಸಮಯ ಬಂತು. ಇಲ್ಲಿ ನೋಡಿ ಸಿರಿ ಕೆಫೆ ಅಂತ ಇದೆಲ್ಲ, ಇದು ರೆಸಾರ್ಟ್ ನೇಚರ್ ರೆಸ್ಟ್ ಅಂತ ಅಂದ್ಬಿಟ್ಟು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಕಾಣಿಸ್ತಾ ಇದೆಯಾ ಮುಂದೆಗಡೆಯಿಂದ ಜೂಮ್ ಮಾಡೋಕ್ಕೆ. ಸೊ ಇಲ್ಲಿ ಯಾವಾಗಲೂ ನಾನು ಬಂದು ಮೇಲ್ಗಡೆ ಎಲ್ಲ ಹೋದಾಗ ಇಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಇಲ್ಲಿ ಎಂಡ್ ಮಾಡ್ತೀನಿ ನಾನು. ಏನಕ್ಕಂದ್ರೆ ಮತ್ತೆ ಬಸ್ ಎತ್ಕೊಂಡು ನಾನು ಬೇರೆ ಕಡೆ ಹೋಗ್ಬೇಕಾಗುತ್ತಲ್ಲ, ಪ್ಲಾನಿಂಗು. ಅದಕ್ಕೋಸ್ಕರ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಅಂತ. ಇದೆ ಚಿಕ್ಕಮಂಗ್ಳೂರಿಗೆ ಫೇಮಸ್ ಆಗಿರೋ ಸಿರಿ ನೇಚರ್ ರೆಸಾರ್ಟ್ ಆ್ಯಂಡ್ ಸ್ಪಾ. ಕೆಳಗಡೆ ಎಲ್ಲ ಫಿಶ್ಶು ಎಷ್ಟು ದೊಡ್ಡದು ಪಿಂಕ್ ಕಲರ್ ಎಲ್ಲ ಇದೆ ನೀರೆಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ನೋಡಿದ್ರೆ ಇಲ್ಲೆಲ್ಲ ಸ್ಪಾಯ್ಲ್ ಆಗಿಬಿಟ್ಟಿದೆ.